ಆ ತಮನ್ನಾ ಭಾಟಿಯಾಗ ಅರ್ಜೆಂಟ್ 5 ಕೋಟಿ ರೂಪಾಯಿ ಅಕೌಂಟಿಗೆ ಹಾಕ್ತಿರಲ್ಲ ಅಧ್ಯಕ್ಷರೇ. ತಮನ್ನಾ ಭಾಟಿಯಾಗ 5 ಕೋಟಿ ಅರ್ಜೆಂಟ್ ಹಾಕ್ತಿರಿ. ಯಾರು ವಿಧಿವೇರಾಗ್ಯಾರ ನಮ್ಮ ರೈತರು ಹೇಳಿದ ಹೆಂಡ್ರು ಅವ್ರಿಗೆ ನೀವು 5 ಲಕ್ಷ ರೂಪಾಯಿ ಮನಿ ಒಳಗೆ ಕೊಡ್ತಕ್ಕಂತ ಕೆಲಸ ಮುಂದಿನ ದಿನದೊಳಗ ಆಗ್ಬೇಕಂತ ಹೇಳಿ ನಾನು ಕೈ ಮುಗಿದು ವಿನಂತಿಯನ್ನ ಮಾಡ್ತೀನಿ ಅಧ್ಯಕ್ಷರೇ. ಅಧ್ಯಕ್ಷರೇ, ಇವತ್ತು ಎಜುಕೇಶನ್ ಒಳಗೆ ಅಧ್ಯಕ್ಷರೇ, ಶಾಲಾ ಶಿಕ್ಷಣ, ನಾನು ಪ್ರೈಮರಿ ಸ್ಕೂಲ್ ಟೀಚರ್ ಇದ್ದ ಅಧ್ಯಕ್ಷರೇ. ನಾನು ಪ್ರೈಮರಿ ಸ್ಕೂಲ್ ಟೀಚರ್ ಅಂತೇಳಿ ಕೆಲಸ ಮಾಡೀನಿ ಅಧ್ಯಕ್ಷರೇ. ಅಧ್ಯಕ್ಷರೇ, ನಾವು ಕಲ್ಯಾಣ ಕರ್ನಾಟಕ ಭಾಗದವರು, ನಾವು ಯಾರು ಏನು ಹುಟ್ಟಿಸ್ಲೇ ನಾವು ಯಾರು ದಡ್ರಿಲ್ಲ. ನಾವು ಜರ ಶಾಣೆ ಇದ್ದೀವಿ. ನಾವು ಯಾರು ಹುಟ್ಟಿನಿಂದ ನಾವೇನು ದಡ್ರಿಲ್ಲ ಅಧ್ಯಕ್ಷರೇ. ನಾವು ಶಾಣೆ ಇದ್ದೀವಿ ಅಂತ ಹೇಳಿ ನಂಗೆ ಬಹಳ ಹೆಮ್ಮೆ ಅದ ಅಧ್ಯಕ್ಷರೇ. ಮೊನ್ನೆ UPSC ಯಾದಗಿರಿದವರು, UPSC ದೊಳಗೆ ಯಾದಗಿರಿ ಅವರು 4 ಜನ UPSC ಪರೀಕ್ಷೆದೊಳಗೆ 4 ಜನ ಪಾಸ್ ಆಗ್ಯಾರ ಅಧ್ಯಕ್ಷರೇ. ಅದಕ್ಕೆ ಸಮಸ್ತ ನಾನು ಒಬ್ಬ ಬಸವ ಕಲ್ಯಾಣದ ಶಾಸಕನಾಗಿ ಆ ಯಾದಗಿರಿನ 4 ಜನರಿಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಅಧ್ಯಕ್ಷರೇ. ಅಧ್ಯಕ್ಷರೇ, ಇವತ್ತು ಇನ್ನೊಂದು ಭಯಾನಕ ಏನು ಅನಿಸ್ತಂದ್ರೆ ಅಧ್ಯಕ್ಷರೇ, ಒಂದು ಏಸರ್ ಅಂತ ಹೇಳಿ ಒಂದು ವರದಿ ಕೊಟ್ಟದ ಅಧ್ಯಕ್ಷರೇ. ಏಸರ್ ಅಂತ ಹೇಳಿ ವರದಿ ಮಾಡ್ಯದ. ಏನಂತ ವರದಿ ಮಾಡಿದ ಅಧ್ಯಕ್ಷರೇ? ನಮ್ಮ ಕಡೆ ಸರ್ಕಾರಿ ಶಾಲೆಯೊಳಗ 7ನೇ ಮಕ್ಕಳಿಗೆ 2ನೇ ತರಗತಿ ಲೆಕ್ಕಗಳು ಗುಣಾಕಾರ ಭಾಗಾಕಾರ ಕೂಡ್ಸೋ ಕಳೆವು 7ನೇ 8ನೇ ಮಕ್ಕಳಿಗೆ ಬರಲ್ಲ ಅಂತ ಹೇಳಿ ಎಷ್ಟು ಮಂದಿಗೆ ಅವರು ವರದಿ ಮಾಡ್ತಾರ? 75% ಅಂತ ಹೇಳಿ. ನಾನು ಹಿಡಿತೀನಿ ಬರೀ 40% ಅಂತ ಹೇಳಿ ಅಧ್ಯಕ್ಷರೇ. ನೋಡ್ರಿ ಅಧ್ಯಕ್ಷರೇ, ನಮ್ಗೆ ಎಂತ ಶಿಕ್ಷಣ ತಾವು ಕೊಡ್ಲತ್ತೀರಿ? ನಮ್ಮಲ್ಲೂ ಪೊಟೆನ್ಶಿಯಲ್ ಇದ್ದವ್ರು ಹರ, ನಮಗ್ ಸವಲತ್ತುಗಳಿಲ್ಲ, ನಮ್ಗೆ ಒಳ್ಳೊಳ್ಳೆ ಶಾಲೆಗಳಿಲ್ಲ. ನಮ್ಮ ಮಕ್ಕಳು ಏನ್ ಮಾಡ್ಬೇಕು ಅಧ್ಯಕ್ಷರೇ? ಭಾಗ್ಯ ಇಲ್ಲ ಅವರಿಗೆ. 7ನೇ 8ನೇಕ್ಕೆ ಹೋದಾಗ ಕುಡ್ಸೋ ಕಳೆ ಲೆಕ್ಕ ಬರಲ್ಲ, ಗುಣಾಕಾರ ಭಾಗಾಕಾರ ಬರಲ್ಲ ಅಂತ ಹೇಳಿ ಏಸರ್ ವರದಿ ಮಾಡ್ತಾ ಅಧ್ಯಕ್ಷರೇ. ಆನ್ಯುವಲ್ ಸ್ಟೇಟಸ್ ಆಫ್ ಎಜುಕೇಶನ್ ರಿಪೋರ್ಟ್ ಅಂತ ಹೇಳಿ ವರದಿ ಮಾಡ್ತಾ ಅಧ್ಯಕ್ಷರೇ. ಇದು ಭಯಾನಕ ಅಲ್ಲ ಅಧ್ಯಕ್ಷರೇ? ಇದಕ್ಕಾಗಿ ಸರ್ಕಾರ ಏನ್ ಮಾಡ್ತು? ನಾನು ಧನ್ಯವಾದಗಳನ್ನು ಹೇಳಿ ಎಜುಕೇಶನ್ ಮಿನಿಸ್ಟರ್ ಅವರಿಗೆ. ಏನಂತ KPS ಶಾಲೆಗಳು ತಾವು ಪ್ರಾರಂಭ ಮಾಡ್ಲತ್ತೀರಿ, ನನಗೆ ಸಂತೋಷ ಅದು. ನಾ ಮಾಡಬಾರ್ದಂತ ನಂಬಲ್ಲ ಅಧ್ಯಕ್ಷರೇ, ಅದ್ರ ಪರವಾಗಿದ್ದೀನಿ. ನಮ್ಮ ಭಾಗದ ಮಕ್ಕಳನ್ನು LKG UKG ಟೈ ಹಾಕೊಂಡು ಶೂಸ್ ಹಾಕೊಂಡು ಹೋದ್ರೆ ನಮಗೆ ಭಾರಿ ಖುಷಿ ಆಗ್ತದೆ, ನಮಗೆ ಸಂತೋಷದ ವಿಷಯ ಅಧ್ಯಕ್ಷರೇ. ಆದ್ರೆ ಏನ್ ಮಾಡ್ಲತ್ತಾರ ಅಧ್ಯಕ್ಷರೇ? ಆ KPS ಶಾಲೆಗಳು ಪ್ರಾರಂಭ ಮಾಡ್ಲತ್ತಾರ ಅಧ್ಯಕ್ಷರೇ. KPS ಶಾಲೆ ಪ್ರಾರಂಭ ಮಾಡಿ ಅಲ್ಲಿ ಬಾಜು ಸ್ಕೂಲ್ನೊಳಗೆ ಯಾರೊಬ್ಬ ಇಂಗ್ಲಿಷ್ ಚಲೋ ಹೇಳೋದಿರ್ತಾನ, ಮತ್ತೊಂದು ಬಾಜು ಸ್ಕೂಲ್ನೊಳಗೆ ಯಾರು ಮ್ಯಾಥಮೆಟಿಕ್ಸ್ ಚಲೋ ಹೇಳೋದಿರ್ತಾನ, ಅವನಿಗೆ ತಂದು KPS ಶಾಲೆದೊಳಗೆ ಕೊಡ್ಲತ್ತಾರ. ಆ ಶಾಲೆಗಳ ಗತಿ ಏನಾಗಬೇಕು? ಅದಕ್ಕಾಗಿ ತಾವು ಯಾವ ರೀತಿ ಸರ್ಕಾರ ಮೊದಲು ಆದರ್ಶ ಶಾಲೆಗಳನ್ನ ಪ್ರಾರಂಭ ಮಾಡಿತ್ತು, ಆದರ್ಶ ಶಾಲೆಗಳು ಎಲ್ಲ ಕಡೆ ಸಕ್ಸಸ್ ಅಧ್ಯಕ್ಷರೇ. ಆದ್ರೆ KPS ಶಾಲೆಗಳಿಗೆ ಮುಂದಿನ ದಿನ ಇದೇ ರೀತಿ ನೀವು ಇಂಗ್ಲಿಷ್ ಮಾಧ್ಯಮದ ಶಿಕ್ಷಕರಿಗೆ ನೇಮಕ ಮಾಡಿ KPS ಶಾಲೆಗಳನ್ನ ತಾವು ಪ್ರಾರಂಭ ಮಾಡ್ಬೇಕಂತ ಹೇಳಿ ನಾನು ವಿನಂತಿಯನ್ನ ಮಾಡ್ತೀನಿ ಅಧ್ಯಕ್ಷರೇ.